ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಅಭ್ಯಾಸ ಪುಸ್ತಕ ಭಾಗ 2ರ ಮೊದಲನೇ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದರ ಒಂದು ಉತ್ತರದ ವಿಶ್ಲೇಷಣೆಯನ್ನು ಮಾಡೋಣ. ಮೊದಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಕಾರ್ಬನ್ ಸಂಯುಕ್ತಗಳಲ್ಲಿ ಧಾತುಗಳ ಪರಮಾಣುವಿನ ನಡುವಿನ ಆಕರ್ಷಣಾ ಶಕ್ತಿಯು ಹೆಚ್ಚು ಪ್ರಬಲವಾಗಿರುವುದಿಲ್ಲ, ಆದ್ದರಿಂದ ಅವುಗಳು ಅಂತ ಕೇಳಿದ್ದಾರೆ. 4 ಉತ್ತರ ಏನಿದೆ ಅಂದರೆ, ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ ಹೊಂದಿದೆ, ದ್ರವಣ ಬಿಂದು ಕುದಿಯುವ ಬಿಂದು ಹೆಚ್ಚು ಹೊಂದಿದೆ, ಒಳ್ಳೆಯ ವಿದ್ಯುತ್ ವಾಹಕಗಳು, ಮತ್ತು 4ನೇ ಉತ್ತರ ಅಯಾನಿಕ್ ಸಂಯುಕ್ತಗಳಾಗಿರುತ್ತವೆ. ಇಲ್ಲಿ ಪರಮಾಣುಗಳ ನಡುವಿನ ಆಕರ್ಷಣಾ ಶಕ್ತಿ ಪ್ರಬಲವಾಗಿಲ್ಲ, ಅಂದರೆ ದುರ್ಬಲವಾಗಿದೆ. ಆದ್ದರಿಂದ ಮೊದಲನೇ ಉತ್ತರ ಸರಿಯಾಗತ್ತೆ. ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು ಎರಡೂ ಕೂಡ ಕಡಿಮೆ ಹೊಂದಿದೆ. ಈ ಉತ್ತರ ಇಲ್ಲಿ ಸರಿಯಾಗಿದೆ. ಎರಡನೇ ಪ್ರಶ್ನೆ, CH3COO C2H5 ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ C2H5OH ಉಂಟಾಗುತ್ತದೆ. ಇದರ ಜೊತೆಗೆ ಉಂಟಾಗುವ ಇನ್ನೊಂದು ಉತ್ಪನ್ನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ CH3COO C2H5 ಅಂದರೆ ಇದೊಂದು ಎಸ್ಟರ್ ಆಗಿದೆ. ಈ ಎಸ್ಟರ್ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ C2H5OH ಆಲ್ಕೋಹಾಲ್ ಉಂಟಾಗತ್ತೆ. ಜೊತೆಗೆ ಕಾರ್ಬಾಕ್ಸಿಲಿಕ್ ಆಮ್ಲ ಕೂಡ ಉಂಟಾಗತ್ತೆ. ಇಲ್ಲಿ ಕಾರ್ಬಾಕ್ಸಿಲಿಕ್ ಆಮ್ಲ ಯಾವುದಂದ್ರೆ ಇದು CH3COONA ಅನ್ನೋದು ಕಾರ್ಬಾಕ್ಸಿಲಿಕ್ ಆಮ್ಲವಾಗಿದೆ. ಇದನ್ನ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣ ಅಂತ ಹೇಳ್ತಾರೆ. ಇಲ್ಲಿ ಸೋಡಿಯಂ ಇದೆ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲ ಜೊತೆಗೆ ಸೇರುವುದರಿಂದ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣ ಅಂತ ಹೇಳ್ತೇವೆ. ಮೂರನೇದು, ಅಲ್ಕೈನ್ನ ಸಂಯುಕ್ತಗಳನ್ನು ಪ್ರತಿನಿಧಿಸುವ ಸರಿಯಾದ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಅಲ್ಕೈನ್ ಐನ್ ಅನ್ನುವಂಥದ್ದು ಇದೆ. ಅಲ್ಕೈನ್ ಅಂತ ಬಂದಾಗ ಇದರ ಒಂದು ಸಾಮಾನ್ಯ ಅಣುಸೂತ್ರ CnH2n-2. ಈ ಒಂದು ಸಾಮಾನ್ಯ ಸೂತ್ರದ ಪ್ರಕಾರ ನಾವು ಲೆಕ್ಕಾಚಾರ ಮಾಡಿದಾಗ ಇಲ್ಲಿ ನೋಡಿ C4H10 ಅಂತ 4ರ ಒಂದು ದ್ವಿಗುಣಗೊಳಿಸಿದಾಗ 8 ಆಗುತ್ತೆ. ಅಲ್ಲಿ +2 ಮಾಡಿದಾಗ 10 ಬರುವಂಥದ್ದು. ಈ ಉತ್ತರ ಇಲ್ಲಿ ರಾಂಗ್ ಆಗುತ್ತೆ. ನಂತರ C2H4 ಅಂತ ಇದೆ. ಕಾರ್ಬನ್ 2 ಇದೆ. 2ಅನ್ನ ಡಬಲ್ ಮಾಡಿದಾಗ 2n ಮಾಡಿದಾಗ 4 ಆಗುತ್ತೆ. ಈ ಉತ್ತರ ಕೂಡ ಇಲ್ಲಿ ರಾಂಗ್ ಆಗುತ್ತೆ. ನಂತರ ಇಲ್ಲಿ C2H4 ಇದೆ, ಇದು ಕೂಡ ರಾಂಗ್ ಆಗುತ್ತೆ. 4ನೇ ಉತ್ತರ ನೋಡೋಣ, C2H2 ಆಗುತ್ತೆ. ಕಾರ್ಬನ್ 2 ಇದೆ, ಹೈಡ್ರೋಜನ್ 2ರಷ್ಟು ದ್ವಿಗುಣಗೊಳಿಸಿ -2 ಮಾಡಿದ್ರೆ ಮತ್ತೆ 2 ಬರುತ್ತೆ. ಅಂದರೆ 2ಅನ್ನ 2ಕ್ಕೆ ಗುಣಿಸಿದಾಗ 4 ಬರುತ್ತೆ, -2 ಮಾಡಿದ್ರೆ ಮತ್ತೆ 2 ಅಂತ ಬರುವಂಥದ್ದು. ಅದರಿಂದ C2H2. ಇಲ್ಲೂ ಕೂಡ ಹಾಗೆ C4 ಕಾರ್ಬನ್ 4 ಇದೆ, 4ಅನ್ನ ಡಬಲ್ ಮಾಡಿದಾಗ 8 ಆಗುತ್ತೆ. 8ರಲ್ಲಿ ಮತ್ತೆ 2ಅನ್ನ ಕಳೆದಾಗ 6 ಆಗುತ್ತೆ. ಅದರಿಂದ ಈ ಉತ್ತರ ಸರಿಯಾಗಿದೆ. ಇನ್ನು 4ನೇ ಪ್ರಶ್ನೆ, ಬ್ಯೂಟೆನಾಲ್ನಲ್ಲಿರುವ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಬ್ಯೂಟನ್ಯಾಲ್ ಅಂತ ಇದೆ, ನಗೆ ಒತ್ತು ಕೊಡಲಾಗಿದೆ. ಬ್ಯೂಟೆನಾಲ್ ಇರುವ ಒಂದು ಕ್ರಿಯಾ ಗುಂಪು ಯಾವುದಂದ್ರೆ ಇದು ಅಲ್ಡಿಹೈಡ್ ಆಗುತ್ತೆ. ಅಲ್ಡಿಹೈಡ್ನ ಒಂದು ಕ್ರಿಯಾ ಗುಂಪು CHO. ಡಿ ಉತ್ತರ ಇಲ್ಲಿ ಸರಿಯಾಗಿದೆ. 5ನೇದು, ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲಗಳ ಪ್ರಮುಖ ಘಟಕ ಸಂಯುಕ್ತ ಯಾವುದು ಅಂತ ಕೇಳಿದ್ದಾರೆ. ಜೈವಿಕ ಅನಿಲ ಅಂದರೆ ಬಯೋಗ್ಯಾಸ್, ಸಂಪೀಡಿತ ನೈಸರ್ಗಿಕ ಅನಿಲ ಅಂದರೆ CNG. ಇದರ ಒಂದು ಘಟಕ ಸಂಯುಕ್ತ ಯಾವುದಂದ್ರೆ ಮಿಥೇನ್ ಅನಿಲ. 6ನೇ ಪ್ರಶ್ನೆಗೆ ಬರೋಣ. ಒಂದು ಪ್ರಮಾಣದಲ್ಲಿ ಸೋಡಿಯಂ ಕಾರ್ಬೋನೇಟ್ ಅನ್ನು ತೆಗೆದುಕೊಂಡು ಅದಕ್ಕೆ 2 ml ನಷ್ಟು ಎಥನೋಯಿಕ್ ಆಮ್ಲವನ್ನು ಹಾಕಿದಾಗ ಬಿಡುಗಡೆಯಾದ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಹಾಲಿನಂತೆ ಬೆಳ್ಳಗಾಗಲು ಕಾರಣವಾದ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸುಣ್ಣದ ತಿಳಿನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಅಲ್ಲೇನಾಗತ್ತೆ, ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಬೆಳ್ಳಗೆ ಬಣ್ಣ ಬರಲಿಕ್ಕೆ ಕಾರಣ ಆಗುತ್ತೆ. ಸರಿಯಾದ ಉತ್ತರ ಯಾವುದಂದ್ರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ. 7ನೇದು, ಉಪ್ಪಿನಕಾಯಿಯ ಸಂರಕ್ಷಕವಾಗಿ ಉಪಯೋಗಿಸಲ್ಪಡುವ ಸಂಯುಕ್ತ ಯಾವುದು ಅಂತ.
ಉಪ್ಪಿನಕಾಯಿಯ ಒಂದು ಸಂರಕ್ಷಕವಾಗಿ ಸಾಮಾನ್ಯವಾಗಿ ನಾವು ಎಸಿಟಿಕ್ ಆಮ್ಲವನ್ನು ಬಳಸ್ತೇವೆ. ಸೊ 5ರಿಂದ 8% ಎಸಿಟಿಕ್ ಆಮ್ಲವನ್ನು ಬಳಸ್ತಾರೆ. 8ನೇದು, ಕಾರ್ಬನ್ನ 4 ಪರಮಾಣುಗಳನ್ನು ಹೊಂದಿರುವ ಅಲ್ಕೀನ್ ಮತ್ತು ಸೈಕ್ಲೋಅಲ್ಕೇನ್ನ ಅಣುಸೂತ್ರ ಯಾವುದು ಅಂತ ಕೇಳಿದ್ದಾರೆ. ಅಲ್ಕೀನ್ ಅಂದ್ರೆ ಅದರ ಒಂದು ಸಾಮಾನ್ಯ ಅಣುಸೂತ್ರ CnH2n, ಕಾರ್ಬನ್ನ ಡಬಲ್ದಷ್ಟು ಹೈಡ್ರೋಜನ್ ಅಣುಗಳು ಇರ್ತದೆ. ಅದೇ ರೀತಿ ಸೈಕ್ಲೋ ಅಲ್ಕೇನ್ದು ಕೂಡ CnH2n ಅಂತ ಬರುತ್ತೆ. ಅದರಿಂದ ಇಲ್ಲಿ ನೋಡೋಣ, ಕಾರ್ಬನ್ 4 ಇದೆ, ಹೈಡ್ರೋಜನ್ 10 ಆಗತ್ತೆ. ಸೊ ಅದರಿಂದ ಇದು ತಪ್ಪು ಉತ್ತರ. ಇಲ್ಲಿ ಕಾರ್ಬನ್ 4 ಇದೆ, ಹೈಡ್ರೋಜನ್ 8 ಇದೆ. ಸೊ ಕಾರ್ಬನ್ನ ಡಬಲ್ದಷ್ಟು, ದ್ವಿಗುಣದಷ್ಟು ಹೈಡ್ರೋಜನ್ ಅಣುಗಳು ಇರುವುದರಿಂದ ಈ ಉತ್ತರ ಇಲ್ಲಿ ಸರಿಯಾಗತ್ತೆ. ಇಲ್ಲಿ C4H6 ಇದೆ, ಇದು ಕೂಡ ರಾಂಗ್. ಅದೇ ರೀತಿ C4H4 ರಾಂಗ್. ಸೊ C4H8 ಇದು ಸರಿಯಾದ ಉತ್ತರ. ಇನ್ನು 2ನೇ ಮುಖ್ಯ ಪ್ರಶ್ನೆಗೆ ಬಂದರೆ, ಈ ಕೆಳಗಿನವುಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, 2 ಪರಮಾಣುಗಳ ನಡುವೆ ಇಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಬಂಧದ ಹೆಸರನ್ನ ಹೇಳಬೇಕು. ಸೊ ಇಲೆಕ್ಟ್ರಾನ್ ಜೋಡಿ ಹಂಚಿಕೆಯಾಗಿದೆ. ಸೊ ಇದನ್ನ ಸಹವೆಲೆನ್ಸಿ ಬಂಧ ಅಂತ ಹೇಳ್ತೇವೆ ಅಥವಾ ಕೋವಲೆಂಟ್ ಬಂಧ ಅಂತ ಹೇಳ್ತೇವೆ. ಇಲೆಕ್ಟ್ರಾನ್ಗಳ ಹಂಚಿಕೆ ಆಗಿರುವಂಥದ್ದು. ನಂತರ 2ನೇ ಪ್ರಶ್ನೆ, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಉಂಟಾಗುವ ಗುಣ. ಕಾರ್ಬನ್ ಇನ್ನೊಂದು ಕಾರ್ಬನ್ ಜೊತೆಗೆ ಏನ್ ಮಾಡ್ತದೆ, ಬಂಧ ಉಂಟು ಮಾಡಿಸಿ ಕಾರ್ಬನ್ನ ಒಂದು ಸರಪಳಿ ಉಂಟಾಗುತ್ತೆ. ಅದನ್ನ ಕಾರ್ಬನೀಕರಣ ಅಥವಾ ಕೆಟನೀಕರಣ ಅಂತ ಕೂಡ ಹೇಳ್ತೇವೆ. 3ನೇ ಪ್ರಶ್ನೆ, ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆಯ ಸೂತ್ರ ಹೊಂದಿರುವ ಸಂಯುಕ್ತಗಳನ್ನು ಹೀಗೆ ಎನ್ನುವರು. ಅಣುಸೂತ್ರ ಒಂದೇ ಇದೆ, ಬಟ್ ಅದರ ರಚನಾ ಸೂತ್ರ ಬೇರೆ ಬೇರೆ ಆದ್ರೆ ಇಲ್ಲಿ ಸಮಾಂಗಿಗಳು ಅಂತ ಹೇಳ್ತೇವೆ ಅಥವಾ ಐಸೋಮರ್ ಅಂತ ಕೂಡ ಹೇಳ್ತೇವೆ. 4ನೇದು, ಎಸ್ಟರ್ಗಳು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುವ ಕ್ರಿಯೆ. ಸೊ ಎಸ್ಟರ್ಗಳು ಉಂಟಾದಾಗ ಅದನ್ನ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ದೊಂದಿಗೆ ವರ್ತಿಸಿದಾಗ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣ ಉಂಟಾಗುತ್ತೆ. ಈ ಒಂದು ಕ್ರಿಯೆಯನ್ನ ಸಾಬುನೀಕರಣ ಕ್ರಿಯೆ ಅಂತ ಹೇಳ್ತೇವೆ ಅಥವಾ ಸಲ್ಫನಿಫಿಕೇಶನ್ ಅಂತ ಕೂಡ ಹೇಳ್ತೇವೆ. ಇನ್ನು 5ನೇ ಪ್ರಶ್ನೆ, ಸಸ್ಯಜನ್ಯ ಅಪರ್ಯಾಪ್ತ ಎಣ್ಣೆಗಳು ನಿಕ್ಕಲ್ನಂತಹ ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಹೈಡ್ರೋಜನ್ ಸೇರಿಕೊಂಡು ಪರ್ಯಾಪ್ತ ಕೊಬ್ಬುಗಳಾಗಿ ಪರಿವರ್ತನೆ ಹೊಂದುವ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಇದನ್ನು ಹೈಡ್ರೋಜನೀಕರಣ ಕ್ರಿಯೆ ಅಂತ ಹೇಳ್ತೇವೆ ಅಥವಾ ಸಂಕಲನ ಕ್ರಿಯೆ ಅಂತ ಕೂಡ ಹೇಳ್ತೇವೆ. 6ನೇ ಪ್ರಶ್ನೆ, ಎಥನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಎಥೆನಾಲ್ನೊಂದಿಗೆ ವರ್ತಿಸುವ ಕ್ರಿಯೆ ಯಾವುದು ಅಂತ ಕೇಳಿದ್ದಾರೆ. ಇದನ್ನೇ ಎಸ್ಟರೀಕರಣ ಕ್ರಿಯೆ ಅಂತ ಹೇಳ್ತೇವೆ. ಯಾಕಂದ್ರೆ ಇಲ್ಲಿ ಎಸ್ಟರ್ ಉಂಟಾಗುವುದರಿಂದ ಇದನ್ನ ಎಸ್ಟರೀಕರಣ ಕ್ರಿಯೆ ಅಂತ ಹೇಳುವಂಥದ್ದು. ಇನ್ನು 3ನೇ ಮುಖ್ಯ ಪ್ರಶ್ನೆಗೆ ಬಂದಾಗ, ಕೆಳಗಿನ ಕೊಟ್ಟಿರುವ ಸಮೀಕರಣಗಳ ರಾಸಾಯನಿಕ ಕ್ರಿಯೆಗಳನ್ನ ಹೆಸರಿಸಿ ಅಂತ ಹೇಳಿದ್ದಾರೆ. C2H5OH ಇಥೈಲ್ ಆಲ್ಕೋಹಾಲ್ ಇದೆ, ಪ್ಲಸ್ 3O2 ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತೆ, ಜೊತೆಗೆ ನೀರು, ಬೆಳಕು, ಶಾಖ ಇವೆಲ್ಲ ಉಂಟಾಗುತ್ತೆ. ಅಂದ್ರೆ ಇದು ದಹನ ಕ್ರಿಯೆ. ನಂತರ CH4 ಮಿಥೇನ್ ಅನ್ನೋದು ಕ್ಲೋರಿನ್ ಜೊತೆಗೆ ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ CH3Cl ಪ್ಲಸ್ HCl ಉಂಟಾಗಿದೆ. ಇದನ್ನ ಆದೇಶನ ಕ್ರಿಯೆ ಅಂತ ಹೇಳ್ತೇವೆ. ಇಲ್ಲಿ ಇಲ್ಲಿ ಕ್ಲೋರೋಮಿಥೇನ್ ಅನ್ನುವಂಥದ್ದು ಉಂಟಾಗಿದೆ. ಸೊ ಒಂದು ಕ್ಲೋರಿನ್ ಮಿಥೇನ್ಗೆ ಆದೇಶನವಾಗಿ ಬಂದುದರಿಂದ ಇದಕ್ಕೆ ಆದೇಶನ ಕ್ರಿಯೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಕಾರ್ಬನ್ನ ಒಂದು ದ್ವಿಬಂಧ ಇರುವಂತಹ ಕಾರ್ಬನ್ನ ರಚನಾ ಸೂತ್ರ ಇದೆ ಅಥವಾ ಕಾರ್ಬನ್ನ ಒಂದು ಸಂಯುಕ್ತ ಇದೆ. ಇದೊಂದು ಅಪರ್ಯಾಪ್ತ ಕಾರ್ಬನ್ ನ ಒಂದು ಸಂಯುಕ್ತ ಅಂತ ಹೇಳಬಹುದು. ಅದು ನಿಕ್ಕಲ್ ಕ್ರಿಯಾವರ್ಧಕದ ಉಪಸ್ಥಿತಿಯಲ್ಲಿ ಹೈಡ್ರೋಜನ್ ಅನಿಲದೊಂದಿಗೆ ವರ್ತಿಸಿದಾಗ ಒಂದು ಪರ್ಯಾಪ್ತ ಅಂದ್ರೆ ಏಕಬಂಧ ಇರುವಂತಹ ಪರ್ಯಾಪ್ತ ಕಾರ್ಬನ್ ಆಗಿ ಪರಿವರ್ತನೆ ಆಗುತ್ತೆ, ಕಾರ್ಬನ್ನ ಸಂಯುಕ್ತ ಆಗಿ ಪರಿವರ್ತನೆ ಆಗುತ್ತೆ. ಯಾಕಂದ್ರೆ 2 ಹೈಡ್ರೋಜನ್ಗಳು ಇಲ್ಲಿ ಸೇರಿಕೊಂಡಿವೆ. ಇಲ್ಲಿ R ಅಂತ ಆಗಬೇಕು, ತಪ್ಪಾಗಿ ಒಂದು ಪ್ರಿಂಟ್ ಆಗಿರುತ್ತೆ, ಇದನ್ನು ತಾವು ಸರಿ ಮಾಡ್ಕೊಳ್ಬೇಕು. R. ಸೊ 2 ಹೈಡ್ರೋಜನ್ಗಳು ಇಲ್ಲಿ ಕೂಡಿಕೊಂಡಿದೆ, ಆದ್ದರಿಂದ ಈ ಕ್ರಿಯೆಯನ್ನ ಸಂಕಲನ ಕ್ರಿಯೆ ಅಂತ ಹೇಳ್ತೇವೆ. ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ, ಎಥೆನಾಲ್ ಅನ್ನು ಎಥೆನಾಯಿಕ್ ಆಮ್ಲವಾಗಿ ಪರಿವರ್ತಿಸುವುದು ಒಂದು ಉತ್ಕರ್ಷಣ ಕ್ರಿಯೆ. ಉತ್ಕರ್ಷಣ ಕ್ರಿಯೆ ಅಂದ್ರೆ ತಮಗೆಲ್ಲ ಗೊತ್ತಿದೆ, ಆಮ್ಲಜನಕ
ಏನಾಗತ್ತೆ ಅಲ್ಲಿ ಹೀರಿಕೆ ಆಗತ್ತೆ ಅಥವಾ ಸೇರ್ಕೊಳ್ತದೆ. ಈ ಒಂದು ಕ್ರಿಯೆಗೆ ಉತ್ಕರ್ಷಣೆ ಕ್ರಿಯೆ ಅಂತ ಹೇಳ್ತೇವೆ. ಸೊ ಅದರ ಒಂದು ನಾವು ಸಮೀಕರಣವನ್ನು ನೋಡಿದಾಗ ಇಲ್ಲಿ ಎಥೆನಾಲ್ ಇದೆ, CH3CH2OH ಇದೆ ಎಥೆನಾಲ್. ಅದು ಕ್ಷಾರೀಯ KMnO4 ಅಂದರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಥವಾ ಆಮ್ಲೀಯವಾಗಿರುವಂತಹ K2Cr2O7 ಅಂದರೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇದರ ಒಂದು ಉಪಸ್ಥಿತಿಯಲ್ಲಿ ನಾವು ಬಿಸಿ ಮಾಡಿದಾಗ ಏನಾಗತ್ತೆ ಇಲ್ಲಿ CH3COOH ಅನ್ನುವಂತಹ ಒಂದು ಕಾರ್ಬಾಕ್ಸಿಲಿಕ್ ಆಮ್ಲ ಉಂಟಾಗತ್ತೆ. ತಾವಿಲ್ಲಿ ನೋಡಬಹುದು ಒಂದು ಆಕ್ಸಿಜನ್ ಏನಾಗಿದೆ ಇಲ್ಲಿ ಸೇರ್ಪಡೆಯಾಗಿದೆ, ಸೇರಿದೆ. ಅದರಿಂದ ಈ ಒಂದು ಕ್ರಿಯೆಯನ್ನ ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೇವೆ. ಎರಡನೇ ಪ್ರಶ್ನೆ, ಸಹವೆಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ. ಅದರಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಯಾಕಂದ್ರೆ ಸಹವೆಲೆನ್ಸಿಯ ಬಂಧಗಳಲ್ಲಿ ಅಥವಾ ಸಹವೆಲೆನ್ಸಿಯ ಸಂಯುಕ್ತಗಳಲ್ಲಿ ಅಯಾನ್ಗಳು ಉಂಟಾಗುವುದಿಲ್ಲ ಅಥವಾ ದ್ರಾವಣ ಸ್ಥಿತಿಯಲ್ಲಿ ಅಲ್ಲಿ ಅಯಾನ್ಗಳು ಉಂಟಾಗದೇ ಇರುವುದರಿಂದ, ಅಯಾನ್ಗಳ ಚಲನೆ ಇರದೇ ಇರುವುದರಿಂದ ಅಲ್ಲಿ ವಿದ್ಯುತ್ನ ಏನಾಗುವುದಿಲ್ಲ, ಅಲ್ಲಿ ವಿದ್ಯುತ್ ವಾಹಕ ಆಗಲ್ಲ, ವಿದ್ಯುತ್ ಪ್ರವಹಿಸುವುದಿಲ್ಲ. ಆದರೆ ಅಯಾನಿಕ್ ಸಂಯುಕ್ತಗಳಲ್ಲಿ ಅಯಾನ್ ಉಂಟಾಗುವುದರಿಂದ ಅಲ್ಲಿ ವಿದ್ಯುತ್ ಏನಾಗುತ್ತೆ, ಪ್ರವಾಹ ಆಗತ್ತೆ. ಮೂರನೇ ಪ್ರಶ್ನೆ, ಎಥೋನೈಕ್ ಆಮ್ಲವನ್ನು ಗ್ಲೇಷಿಯಲ್ ಅಸೆಟಿಕ್ ಆಮ್ಲ ಅಂತ ಕರೀತಾರೆ. ಯಾಕೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಶೈತ್ಯ ಹವಾಮಾನದಲ್ಲಿ ಅಂದ್ರೆ ಹವಾಮಾನ ತಂಪಿದ್ದಾಗ ಅಥವಾ ತಂಪಾದ ವಾತಾವರಣದಲ್ಲಿ ಎಥೋನೈಕ್ ಆಮ್ಲ ಏನಾಗತ್ತೆ, ಹೆಪ್ಪುಗಟ್ಟುತ್ತದೆ. ಕೊಟ್ಟಿರುವ ಮಾದರಿಯಂತೆ ಉಳಿದವುಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಮಾದರಿ ಏನಿದೆ, ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹೈಡ್ರೋಜನ್ನ ಅಣು ಅಂದ್ರೆ H2 ಇದರ ಒಂದು ಎಲೆಕ್ಟ್ರಾನ್ ವಿನ್ಯಾಸ 1s1 ಆಗಿದೆ. ಚುಕ್ಕಿಯ ಒಂದು ರಚನೆಯಲ್ಲಿ ಬರೆದಾಗ ಇಲ್ಲಿ ತಾವು ನೋಡಬಹುದು, ಹೈಡ್ರೋಜನ್ ಒಂದು ಇಲೆಕ್ಟ್ರಾನ್ ಅನ್ನು ಹೊಂದಿದೆ, ಇನ್ನೊಂದು ಹೈಡ್ರೋಜನ್ ಇನ್ನೊಂದು ಇಲೆಕ್ಟ್ರಾನ್ ಅನ್ನು ಹೊಂದಿದೆ. ಇವೆರಡು ಬಂಧ ಉಂಟಾದಾಗ ಹೈಡ್ರೋಜನ್ಗಳಲ್ಲಿ ಇಲೆಕ್ಟ್ರಾನ್ ಹಂಚಿಕೆ ಉಂಟಾಗಿ H2 ಅನ್ನುವಂಥ ಒಂದು ಅಣು ಉಂಟಾಗತ್ತೆ. ಅದರ ನಡುವೆ ಏಕಬಂಧ ಇರುತ್ತೆ. ಅದೇ ನಾವು ಕ್ಲೋರಿನ್ ಅಣುವನ್ನು ನೋಡಿದಾಗ, ಕ್ಲೋರಿನ್ ಅಣುವಿನಲ್ಲಿ ಒಂದು ಕ್ಲೋರಿನ್ನಲ್ಲಿ 7 ಇಲೆಕ್ಟ್ರಾನ್ಗಳು ಅಥವಾ ವೇಲೆನ್ಸಿ ಇಲೆಕ್ಟ್ರಾನ್ಗಳು ಇರ್ತದೆ. ಸೊ ಇನ್ನೊಂದು ಕ್ಲೋರಿನ್ದಲ್ಲೂ ಕೂಡ 7 ವೇಲೆನ್ಸಿ ಇಲೆಕ್ಟ್ರಾನ್ಗಳು ಇದ್ದು, ಸೊ 7ನೇ ಒಂದು ಇಲೆಕ್ಟ್ರಾನ್ಗಳಲ್ಲಿ ಬಂಧ ಉಂಟಾಗಿ ಅಲ್ಲೇನಾಗತ್ತೆ, ಕ್ಲೋರಿನ್ ಅಣು Cl2 ಅನ್ನುವಂಥ ಕ್ಲೋರಿನ್ ಅಣು ಉಂಟಾಗತ್ತೆ. ಇನ್ನು ಆಕ್ಸಿಜನ್ ಅಣುವಿನಲ್ಲಿ ನಾವು ನೋಡಿದಾಗ, ಆಕ್ಸಿಜನ್ ಪರಮಾಣುವಿನಲ್ಲಿ 2 ವೇಲೆನ್ಸಿ ಇಲೆಕ್ಟ್ರಾನ್ಗಳು ಇರ್ತದೆ. ಸೊ ಆ 2 ವೇಲೆನ್ಸಿ ಇಲೆಕ್ಟ್ರಾನ್ಗಳ ನಡುವೆ ಬಂಧ ಉಂಟಾಗಿ ಆಕ್ಸಿಜನ್ನ ಅಣು ಉಂಟಾಗತ್ತೆ, O2 ಅನ್ನುವಂಥದ್ದು. ಅದೇ ರೀತಿ ನೈಟ್ರೋಜನ್ ಅಣುವಿನ ಒಂದು ರಚನೆಯನ್ನು ನೋಡಿದಾಗ, ನೈಟ್ರೋಜನ್ ಅಣುವಿನಲ್ಲಿ 3 ವೇಲೆನ್ಸಿ ಇಲೆಕ್ಟ್ರಾನ್ಗಳು ಇರುತ್ತೆ. ಸೊ ನೈಟ್ರೋಜನ್ ಅಣುವಿನ 3 ವೇಲೆನ್ಸಿ ಇಲೆಕ್ಟ್ರಾನ್ಗಳ ನಡುವೆ ಬಂಧ ಉಂಟಾಗಿ ಅಲ್ಲೇನಾಗತ್ತೆ, ನೈಟ್ರೋಜನ್ ಅಣು ಉಂಟಾಗತ್ತೆ. ಸೊ ಅವುಗಳ ಚುಕ್ಕಿ ರಚನೆಯನ್ನ ಈ ರೀತಿ ಬರೀತೇವೆ. ಮಿಥೇನ್ ಇದರ ಚುಕ್ಕಿ ರಚನೆ ಈ ರೀತಿ ಇದೆ ಮತ್ತು ಅದರ ರಚನಾ ಸೂತ್ರ ಈ ರೀತಿ ಇದೆ. ಅದೇ ರೀತಿ ಇಥೇನ್ C2H6 ಇದರ ಒಂದು ಚುಕ್ಕಿ ರಚನೆಯನ್ನು ನೋಡಿದಾಗ, ಕಾರ್ಬನ್ ಇದೆ, 2 ಕಾರ್ಬನ್ ಮತ್ತು 6 ಹೈಡ್ರೋಜನ್ ಇರುತ್ತೆ. 6 ಹೈಡ್ರೋಜನ್ ಇರುವಂಥದ್ದು. ಆ 6 ಹೈಡ್ರೋಜನ್ ಅನ್ನ ಇಲ್ಲಿ ಬರೆದಿದ್ದೇವೆ. ಪ್ರತಿಯೊಂದು ಹೈಡ್ರೋಜನ್ ಕಾರ್ಬನ್ನ ಒಂದು ಇಲೆಕ್ಟ್ರಾನ್ ಜೊತೆಗೆ ಸಹವೆಲೆನ್ಸಿ ಬಂಧವನ್ನು ಉಂಟು ಮಾಡುತ್ತದೆ. ನಂತರ ಇಥೇನ್ ನಲ್ಲಿ ಕಾರ್ಬನ್ನ ನಡುವೆ ಒಂದೇ ಇಲೆಕ್ಟ್ರಾನ್ಗಳು ಏನಾಗಿರುತ್ತದೆ, ಹಂಚಿಕೆ ಆಗಿರುವುದರಿಂದ ಅದು ಏಕಬಂಧವನ್ನು ಉಂಟು ಮಾಡುತ್ತದೆ. ಇಲ್ಲಿ ಒಂದೇ ಇಲೆಕ್ಟ್ರಾನ್ ಹಂಚಿಕೆ ಆಗಿರುವುದನ್ನು ನಾವು ನೋಡಬಹುದು. ರಚನಾ ಸೂತ್ರವನ್ನು ಈ ರೀತಿ ಬರೀತೇವೆ. ಕಾರ್ಬನ್ ನಡುವೆ ಏಕಬಂಧ ಇದೆ. ಪ್ರತಿಯೊಂದು ಕಾರ್ಬನ್ 3 ಹೈಡ್ರೋಜನ್ ಇಂದ ಇಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಿಕೊಂಡಿದೆ, ಸಹವೆಲೆನ್ಸಿ ಬಂಧವನ್ನು ಉಂಟು ಮಾಡಿದೆ. ಈಗ ಇಥೀನ್ ಅನ್ನು ನೋಡೋಣ. ಇಥೀನ್ ನಲ್ಲಿ 2 ಕಾರ್ಬನ್ ಇದೆ, ಆದರೆ ಕಾರ್ಬನ್ ನಡುವೆ ದ್ವಿಬಂಧ ಇರುತ್ತೆ. ಪ್ರತಿಯೊಂದು ಕಾರ್ಬನ್ ಇಂದ 2 ಇಲೆಕ್ಟ್ರಾನ್ಗಳು ಇಲ್ಲಿ ಹಂಚಿಕೆಯಾಗಿರುತ್ತೆ. ತಾವು ಇಲ್ಲಿ ನೋಡಬಹುದು, ದ್ವಿಬಂಧ ಉಂಟಾಗಿದೆ. ಮತ್ತೆ ಹೈಡ್ರೋಜನ್ ಇಂದ ಒಂದೊಂದು ಇಲೆಕ್ಟ್ರಾನ್ ಅನ್ನು ಹಂಚಿಕೆ ಮಾಡಿಕೊಂಡು ಸಹವೆಲೆನ್ಸಿ ಬಂಧದ ಮೂಲಕ ಇಥೀನ್ ಅಣು ಉಂಟಾಗಿರುತ್ತೆ.
ಅದರ ರಚನಾ ಸೂತ್ರವನ್ನು ಈ ರೀತಿ ಬರೀಬಹುದು. ಸೊ ಕಾರ್ಬನ್ ನಡುವೆ ದ್ವಿಬಂಧ ಇದೆ, ಮತ್ತೆ ಒಂದೊಂದು ಹೈಡ್ರೋಜನ್ ಇಂದ ಒಂದು ಎಲೆಕ್ಟ್ರಾನ್ ಪ್ರತಿಯೊಂದು ಕಾರ್ಬನ್ ಪಡ್ಕೊಂಡಿರುತ್ತೆ. ಸೊ ಕಾರ್ಬನ್ ಇಂದ 2 ಇಲೆಕ್ಟ್ರಾನ್, ಹೈಡ್ರೋಜನ್ ಇಂದ ಒಂದೊಂದು ಎಲೆಕ್ಟ್ರಾನ್ ಅನ್ನು ಪಡೆದು ಇಥೀನ್ನ ಒಂದು ಅಣು ಉಂಟಾಗಿದೆ. ಇಥೈನ್ ಅನ್ನು ನೋಡಿದಾಗ ಇಥೈನ್ ನಲ್ಲಿ ತ್ರಿಬಂಧವನ್ನ ಕಾಣ್ತೇವೆ. ಸೊ ಕಾರ್ಬನ್ ಮತ್ತೆ ಇನ್ನೊಂದು ಕಾರ್ಬನ್ ಅಣುವಿನ ನಡುವೆ 3 ಇಲೆಕ್ಟ್ರಾನ್ಗಳ ಹಂಚಿಕೆ ಆಗಿದೆ. ಪ್ರತಿಯೊಂದು ಕಾರ್ಬನ್ ಇಂದ 3 ಇಲೆಕ್ಟ್ರಾನ್ಗಳು ಹಂಚಿ ಇಲ್ಲಿ ತ್ರಿಬಂಧದ ಮೂಲಕ ಇಥೈನ್ ನ ಅಣು ಉಂಟಾಗಿರ್ತದೆ. ಅದರ ಒಂದು ರಚನಾ ಸೂತ್ರವನ್ನು ಈ ರೀತಿ ಬರೀತೇವೆ. ಕಾರ್ಬನ್ ನಡುವೆ 3 ಇಲೆಕ್ಟ್ರಾನ್ಗಳ ಹಂಚಿಕೆಯಾಗಿದ್ದು ಇನ್ನೊಂದು ಇಲೆಕ್ಟ್ರಾನ್ ಅನ್ನ ಹೈಡ್ರೋಜನ್ ನಿಂದ ಪಡ್ಕೊಂಡಿರುತ್ತೆ. ಇನ್ನು 7ನೇದು ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಯು ಬೋರ್ವೆಲ್ ನೀರನ್ನು ಒಂದು ಪ್ರಮಾಣದಲ್ಲಿ ತೆಗೆದುಕೊಂಡು ಕಾಯಿಸಿದಾಗ ಬಿಡುಗಡೆಯಾದ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಹಾಲಿನಂತೆ ಬೆಳ್ಳಗಾಗುತ್ತದೆ. ಹಾಗಾದರೆ ನೀರಿನಲ್ಲಿರಬಹುದಾದ ಗಡಸುತನಕ್ಕೆ ಕಾರಣವಾಗುವ ಲವಣಗಳು ಯಾವುದು ಅಂತ ಕೇಳಿದ್ದಾರೆ. ಸೊ ಹಾಲಿನಂತೆ ಬೆಳ್ಳಗಾಗಬೇಕಂದ್ರೆ ಈಗಾಗಲೇ ಹೇಳಿದ್ದೇನೆ, ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥ ಅನಿಲ ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಉಂಟಾಗಿ ಹಾಲಿನ ತರ ಬೆಳ್ಳಗೆ ಬಣ್ಣ ಬರುವಂಥದ್ದು. ಇನ್ನು ಕಾರ್ಬನ್ ಡೈಆಕ್ಸೈಡ್ ಉಂಟಾಗಬೇಕಂದ್ರೆ ಲವಣದಲ್ಲಿ ಕಾರ್ಬೋನೇಟ್ ಅನ್ನುವಂತಹದ್ದು ಇರಬೇಕಾಗತ್ತೆ. ಸೊ CO3 ಮತ್ತೆ HCO3 ಕಾರ್ಬೋನೇಟ್ ಮತ್ತು ಬೈಕಾರ್ಬೋನೇಟ್ ಲವಣಗಳು ಈ ಒಂದು ಗಡಸುತನಕ್ಕೆ ಕಾರಣವಾಗಿದೆ. ಅದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್ ಇರಬಹುದು, ಸೋಡಿಯಂ ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್ಗಳು ಇರಬಹುದು, ಅಥವಾ ಮ್ಯಾಗ್ನೀಷಿಯಂ ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್ ಲವಣಗಳು ಇರಬಹುದು. ಎರಡನೇ ಪ್ರಶ್ನೆ, ಬಟ್ಟೆಯಲ್ಲಿರುವ ಜಿಡ್ಡನ್ನು ಮೆದುನೀರಿನಲ್ಲಿ ಸಾಬೂನು ಹೇಗೆ ನಿವಾರಿಸುತ್ತದೆ ಎನ್ನುವುದನ್ನು ಕೇಳಿದ್ದಾರೆ. ಬಟ್ಟೆಗೆ ಯಾವುದೇ ರೀತಿಯಾದಂತಹ ಒಂದು ಜಿಡ್ಡು ಇದೆ, ಸಾಮಾನ್ಯವಾಗಿ ಎಣ್ಣೆಯ ಪದಾರ್ಥದಂತ ಒಂದು ಜಿಡ್ಡು ಇದೆ ಅಂತ ಇಟ್ಕೊಳ್ಳೋಣ. ಅದು ಸಾಬೂನಿನೊಂದಿಗೆ ವರ್ತಿಸಿ ಹೇಗೆ ನಿವಾರಣೆ ಆಗತ್ತೆ, ಆ ಜಿಡ್ಡು ಹೇಗೆ ಬೇರ್ಪಡ್ತದೆ ಎನ್ನುವುದನ್ನು ಕೇಳಿದ್ದಾರೆ. ಉತ್ತರ ಈ ರೀತಿ ಇದೆ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂನ ಲವಣಗಳು. ಸೊ ಸಾಬೂನು ಅಂದ್ರೆ ಅದರಲ್ಲಿ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಲವಣ ಇರುತ್ತೆ. ಸೊ ಇಲ್ಲಿ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಸೊ ಇದರಲ್ಲಿ 2 ತುದಿ ಇದೆ. ಒಂದು ಅಯಾನಿಕ್ ತುದಿ, ಅದು ನೀರಿನೊಂದಿಗೆ ವರ್ತಿಸುವಂಥದ್ದು. ಇನ್ನೊಂದಿದೆ ಕಾರ್ಬನ್ ಸರಪಳಿಯ ತುದಿ, ಅದು ಏನಾಗ್ತದೆ ಎಣ್ಣೆ ಅಥವಾ ಜಿಡ್ಡಿನೊಂದಿಗೆ ವರ್ತಿಸ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತದೆ. ಈ ರೀತಿಯಾದಂತಹ ಮಿಸೆಲ್ ರಚನೆಗಳು ಉಂಟಾಗತ್ತೆ. ನಂತರ ಏನಾಗತ್ತಂದ್ರೆ ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ. ಆ ಹೈಡ್ರೋಕಾರ್ಬನ್ ತುದಿ ಏನಿದೆಯಲ್ಲ ಅದು ಜಿಡ್ಡಿನ ಏನು ಪದಾರ್ಥ ಇದೆ ಅದಕ್ಕೆ ಅಂಟಿಕೊಳ್ತದೆ. ಹಾಗೂ ಅಯಾನಿಕ್ ತುದಿ ಏನಾಗ್ತದೆ ಹೊರಮುಖವಾಗಿರ್ತದೆ. ಅಯಾನಿಕ್ ತುದಿಯು ಜಲ ವಿಕರ್ಷಕ ಆಗಿರುವುದರಿಂದ ಹೊರಮುಖವಾಗಿ ಎಳೆಯಲ್ಪಡ್ತದೆ. ಹೀಗೆ ಸಾಬೂನಿನಲ್ಲಿರುವಂತಹ ಮಿಸೆಲ್ ಅಥವಾ ಎಣ್ಣೆಯ ಜಿಡ್ಡು ಏನಿದೆಯಲ್ಲ ಅದು ಏನಾಗ್ತದೆ ಬಟ್ಟೆಯಿಂದ ಬೇರ್ಪಡ್ತದೆ ಮತ್ತೆ ಬಟ್ಟೆ ಶುಚಿಗೊಳ್ತದೆ. ಇನ್ನು 3ನೇ ಪ್ರಶ್ನೆ, ಇಲ್ಲಿ ಕೆಲವೊಂದು ಕಾರ್ಬನ್ ಸಂಯುಕ್ತಗಳನ್ನು ಕೊಟ್ಟಿದ್ದಾರೆ. C2H6, C6H6, C6H14, C3H4, C2H2 ಮತ್ತೆ C3H8 ಇವುಗಳನ್ನು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ವರ್ಗೀಕರಿಸಿ ಅಂತ ಕೇಳಿದ್ದಾರೆ. ಸೊ ಪರ್ಯಾಪ್ತ ಅಂದ್ರೆ ಅಲ್ಲಿ ಏಕಬಂಧ ಇರುತ್ತೆ, ಅಪರ್ಯಾಪ್ತ ಅಂದ್ರೆ ಕಾರ್ಬನ್ ಅಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇರುವಂಥದ್ದು. ಸೊ ಏಕಬಂಧ ಇದ್ದಾಗ ಅದರ ಒಂದು ಸಾಮಾನ್ಯ ಸೂತ್ರ CnH2n+2 ಆಗಿರುತ್ತೆ. ಸೊ ಫಸ್ಟ್ ಒನ್ C2H6 ಅಂತ ಇದೆ. C2 ಅಂದ್ರೆ 2 ಕಾರ್ಬನ್ ಇರುವಂಥದ್ದು, ಅದು ಇಥೇನ್. H6 ಆಗಿದೆ ಅಂದ್ರೆ C2H2n+2 ಒಂದು ಅಣುಸೂತ್ರದ ಒಂದು ಸಾಮಾನ್ಯ ಸೂತ್ರದ ಪ್ರಕಾರ C2H6 ಇದೆ. ಇದು ಏನಾಗಿರ್ತದೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. ಸೊ ಒಂದನೇದು ಇಲ್ಲಿ ಬರೆಯುವಂಥದ್ದು ಪರ್ಯಾಪ್ತ ಹೈಡ್ರೋಕಾರ್ಬನ್. ಇನ್ನು C6H6 ಅನ್ನುವಂಥದ್ದು ಇದು ಬೆನ್ಸಿನ್ನ ಒಂದು ಅಣುಸೂತ್ರವಾಗಿದೆ. ಬೆನ್ಸಿನ್ ದ್ವಿಬಂಧ ಹೊಂದಿರುವುದರಿಂದ ಇದನ್ನು ನಾವು ಏನು ಮಾಡಬಹುದು
ಅಪರ್ಯಾಪ್ತ, ಇಲ್ಲಿ ಇದನ್ನ ಬರೆಯುವಂಥದ್ದು. ನಂತರ C6H14 ಇದೆ, ಕಾರ್ಬನ್ ಡಬಲ್ ಮಾಡಿದಾಗ 12 ಆಗುತ್ತೆ, +2 ಮಾಡಿದಾಗ 14 ಆಗುತ್ತೆ. ಇದು ಏನಾಗುತ್ತೆ, CnH2n+2 ಒಂದು ಸಾಮಾನ್ಯ ಸೂತ್ರದಲ್ಲಿರುವುದರಿಂದ ಇದು ಏಕಬಂಧ ಹೊಂದಿದೆ, ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್. C3H4 ಇದು ಪ್ರೊಪೈನ್ ನ ಒಂದು ಅಣುಸೂತ್ರ ಆಗುತ್ತೆ. ಸೊ ಪ್ರೊಪೈನ್ ಅನ್ನುವಂಥದ್ದು 3 ಬಂಧವನ್ನು ಹೊಂದಿದ್ದರಿಂದ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್. ನಂತರ C2H2 ಇದೆ, ಇದು ಕೂಡ ಈಥೈನ್ ಅಲ್ಕೈನ್ಗಳಲ್ಲಿ ಬರುವಂಥದ್ದು, 3 ಬಂಧ ಹೊಂದಿದೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್. ನಂತರ C3H8 ಇದು ಅಲ್ಕೇನ್ಗಳ ಒಂದು ಅಣುಸೂತ್ರದ ಪ್ರಕಾರ ಒಂದು ಏನಾಗಿದೆ, ಕಾರ್ಬನ್ನ ಸಂಯುಕ್ತ ಆಗಿದೆ, ಪ್ರೊಪೇನ್ ಅಂತ ಹೇಳ್ತೇವೆ. ಇದು ಏಕಬಂಧ ಹೊಂದಿರುವುದರಿಂದ ಇದು ಏನಾಗಿದೆ, ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. ನಂತರ 4ನೇ ಪ್ರಶ್ನೆಗೆ ಬರೋಣ. ಈ ಕೆಳಗಿನ ಕೋಷ್ಟಕವನ್ನು ಗಮನಿಸಿ, ಖಾಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಅಂತ ಹೇಳಿದ್ದಾರೆ. ಮೊದಲನೇದು ಅಲ್ಕೇನ್, ಅಲ್ಕಿನ್, ಅಲ್ಕೈನ್ಗಳ ಸಾಮಾನ್ಯ ಸೂತ್ರವನ್ನು ಬರೀಬೇಕು. ಅಲ್ಕಿನ್ಗಳ ಸಾಮಾನ್ಯ ಸೂತ್ರ ಈಗಾಗಲೇ ಕೊಟ್ಟಿದ್ದಾರೆ, CnH2n ಅಂತ. ಅಲ್ಕೇನುಗಳ ಸಾಮಾನ್ಯ ಸೂತ್ರ CnH2n+2. ಇನ್ನು ಅಲ್ಕೈನ್ಗಳ ಸಾಮಾನ್ಯ ಸೂತ್ರ CnH2n-2. ನಂತರ ಕಾರ್ಬನ್ ಪರಮಾಣುಗಳ ನಡುವಿನ ಬಂಧ ಕೇಳಿದ್ದಾರೆ. ಅಲ್ಕೈನ್ಗಳಲ್ಲಿ 3 ಬಂಧ ಅಂತ ಕೊಟ್ಟಿದ್ದಾರೆ, ಅಲ್ಕೇನ್ಗಳಲ್ಲಿ ಏಕಬಂಧ ಇರುತ್ತೆ, ಮತ್ತೆ ಅಲ್ಕೀನ್ಗಳಲ್ಲಿ ಕಾರ್ಬನ್ಗಳ ನಡುವೆ ದ್ವಿಬಂಧ ಇರುತ್ತದೆ. ಹೈಡ್ರೋಕಾರ್ಬನ್ನ ವಿಧ ಕೇಳಿದ್ದಾರೆ. ಅಲ್ಕೇನ್ಗಳು ಪರ್ಯಾಪ್ತ, ಯಾಕಂದ್ರೆ ಏಕಬಂಧ ಹೊಂದಿದೆ. ಅಲ್ಕೀನ್ ಮತ್ತೆ ಅಲ್ಕೈನ್ಗಳು ಎರಡೂ ಅಪರ್ಯಾಪ್ತ, ಯಾಕಂದ್ರೆ ದ್ವಿಬಂಧ ಮತ್ತು ತ್ರಿಬಂಧವನ್ನು ಹೊಂದಿದೆ. 4ನೇದು 4 ಕಾರ್ಬನ್ ಪರಮಾಣು ಇರುವ ಹೈಡ್ರೋಕಾರ್ಬನ್ನ ಅಣುಸೂತ್ರ ಕೇಳಿದ್ದಾರೆ. 4 ಕಾರ್ಬನ್ ಅಂದರೆ C4 ಇರಬೇಕು. ಅಲ್ಕೇನುಗಳಲ್ಲಿ C4H10 ಆಗತ್ತೆ, ಯಾಕಂದ್ರೆ H2n+2 ಮಾಡಬೇಕಾಗತ್ತೆ. ಅಲ್ಕೀನ್ಗಳಲ್ಲಿ C4H8 ಆಗತ್ತೆ, ಅಲ್ಕೈನ್ಗಳಲ್ಲಿ -2 ಮಾಡೋದರಿಂದ C4H6 ಆಗತ್ತೆ. ಸೊ ಇಲ್ಲಿಗೆ ನಮಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಒಂದು ಅಭ್ಯಾಸ ಪುಸ್ತಕದ ಉತ್ತರಗಳನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ. ಅದಾದ ನಂತರ ಒಂದು ಚಿಕ್ಕದಾದಂಥ ಪರೀಕ್ಷೆ ಇದೆ, ಘಟಕ ಪರೀಕ್ಷೆ. ಅದರ ಉತ್ತರಗಳನ್ನು ಬರೀರಿ. ಅದಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ಏನಾದರೂ ಡೌಟ್ ಇದ್ರೆ ಇಮೇಲ್ನ ಮೂಲಕ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಪಾಠದ ಒಂದು ಅಭ್ಯಾಸ ಪುಸ್ತಕದ ವಿಶ್ಲೇಷಣೆ ನೋಡಬೇಕಂದ್ರೆ ಮುಂದಿನ ವಿಡಿಯೋ ನೋಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಧನ್ಯವಾದಗಳು.